ಕೆಎ ವಿಕಸನದಲ್ಲಿ ನೀಟ್ ವಿದ್ಯಾರ್ಥಿಗಳಿಗೆ ಹಾಗೂ ಕೆಸಿಟಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳನ್ನು ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ಆ ಪ್ರಸನ್ನ ಸರ್ ಅವರು ಹೇಳಿರುವಂತಹ ಎಲ್ಲ ಪಾಯಿಂಟ್ಸ್ಗಳನ್ನು ನನ್ನ ಒಂದು ವಾಕ್ಯಗಳಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಬಹಳಷ್ಟು ಪಾಲಕರು ನನಗೂ ಕೂಡ ಕಾಲ್ ಮಾಡಿದ್ದಾರೆ. ಬಹಳಷ್ಟು ಪಾಲಕರು ಸ್ಟೂಡೆಂಟ್ಸ್ಗಳು ಒಂದು ಪ್ಯಾನಿಕ್ ಆಗಿದ್ರು. ಏನಾಗಿದ್ರು ಅಂದರೆ, ನಾವು 5,000 ರೂಪಾಯಿನ ಕೆಗೆ ಹೋಗಿ ಪೇ ಮಾಡಬೇಕಾ, ನಮಗೆ ನೀಟ್ ಸೀಟ್ ಬೇಕು, ನಮಗೆ ಈಗ ಕೆ ಸೀಟ್ ಅಲಾಟ್ ಆಗಿದೆ, ನಾವು ಏನು ಮಾಡಬೇಕು, ಬಹಳಷ್ಟು ಗೊಂದಲದಲ್ಲಿದ್ದರು ವಿದ್ಯಾರ್ಥಿಗಳು. ಅದಕ್ಕೆ ಕ್ಲಾರಿಫಿಕೇಶನ್ ಆಗಿ ಪ್ರಸನ್ನ ಸರ್ ಅವರು ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ಮ ಕೆಎ ವಿಕಸನ ಚಾನಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ನನ್ನ ವಾಕ್ಯಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಂದಿದ್ದೇನೆ. ಪ್ರಸನ್ನ ಸರ್ ಅವರು ಒಂದು ಮುಖ್ಯವಾದಂತಹ ಪಾಯಿಂಟನ್ನು ಹೇಳಿದ್ದಾರೆ. ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಅನ್ನು ತೆಗೆದುಕೊಂಡಿದ್ರಿ, ಹೋಲ್ಡನ್ನು ಮಾಡ್ಕೊಂಡಿದ್ರಿ, ಆದರೆ ಈ ರೌಂಡಿಗೆ ಬಂದಾಗ ನೀವು ಕಂಪಲ್ಸರಿ ಅಡ್ಮಿಷನ್ನ ತೆಗೆದುಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಇನ್ನೊಂದು ಬಾರಿ ಅವಕಾಶ ಕೊಟ್ಟರೆ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ನೀವು 3ನೇ ರೌಂಡಿಗೆ ಬಂದು ಸೀಟನ್ನು ಬಿಡ್ತೀರಿ. ಆ ರೀತಿ ಬಿಡಬಾರ್ದು. ನಮ್ಮ ಸೀಟನ್ನು ನಾವು ಪ್ರಿಸರ್ವ್ ಮಾಡ್ಕೊಳ್ಬೇಕು, ಅದನ್ನು ಮ್ಯಾನೇಜ್ಮೆಂಟ್ಗೆ ಕೊಡಬಾರ್ದು. ಈ ರೀತಿಯಲ್ಲಿರೋದ್ರಿಂದ ಅವರು ಏನು ಹೇಳ್ತಿದ್ದಾರೆ, ಕಂಪಲ್ಸರಿ ಆಗಿ ಅಡ್ಮಿಷನ್ ತೆಗೆದುಕೊಳ್ಳಿ, ಇಲ್ಲಾಂದರೆ ಕೌನ್ಸಿಲಿಂಗಿಂದ ಹೊರಗಡೆ ಹೋಗಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಕೇವಲ 4 ದಿವಸಗಳು ಇಟ್ಟಿದ್ದಾರೆ? 4 ದಿವಸಗಳಲ್ಲಿ ನಮಗೆ ಇವತ್ತು ಕೂಡ ಹಾಲಿಡೇ ಇದೆ. ಈ ರೀತಿಯಲ್ಲಿ ಇದ್ದಾಗಲೂ ಕೂಡ ನಮಗೆ 4 ದಿವಸವನ್ನು ಇಟ್ಟಿದ್ದಾರೆ ಅಂದರೆ ಸೆಪ್ಟೆಂಬರ್ 15ರ ಒಳಗಾಗಿ ಇಂಜಿನಿಯರಿಂಗ್ ಕಾಲೇಜ್ಗಳು ಸ್ಟಾರ್ಟ್ ಆಗಬೇಕಾಗಿದೆ. ಆ ಕಾರಣದಿಂದಾಗಿ ಈ ಒಂದು ಕೌನ್ಸಿಲಿಂಗನ್ನು ಅಪ್ಗ್ರೇಡೇಷನ್ಗೆ ನಿಮಗೆ 3rd ರೌಂಡ್ಗೆ ಕೊಡಬೇಕು. ಎಲ್ಲ ಪ್ರೊಸೀಜರ್ಗಳನ್ನು ಮಾಡೋದಕ್ಕಾಗಿ ಈಗ ಭಾಳಷ್ಟು ವೇಗದಲ್ಲಿ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದಾರೆ. ಈಗ ಅರ್ಥವಾಗಿದೆ ಯಾವ ವಿದ್ಯಾರ್ಥಿಗೆ ನಮಗೆ ಸೀಟ್ ಸಿಕ್ಕಿದೆಯೋ ಅವರಿಗೆ ಚಾಯ್ಸ್ 1 ತೆಗೆದುಕೊಳ್ಬೇಕು, ಇಲ್ಲಾಂದರೆ ಚಾಯ್ಸ್ 4 ತೆಗೆದುಕೊಳ್ಬೇಕು. ಈಗ ಮುಖ್ಯವಾಗಿರುವಂಥ ಸಂಗತಿಯನ್ನು ಹೇಳ್ತಾ ಇದ್ದೇನೆ. ಯಾರಿಗೆ MBBS, BDS ಮತ್ತು BMS ಮೇಲೆ ಭಾಳಷ್ಟು ಆಸಕ್ತಿ ಇದೆ, ನನಗೆ ಇಂಜಿನಿಯರಿಂಗ್ ಸೀಟ್ ಮೇಲೆ ಸ್ವಲ್ಪವೂ ಆಸಕ್ತಿ ಇಲ್ಲ, ನಾನು ಸುಮ್ಮನೆ ಆಪ್ಷನ್ ಎಂಟ್ರಿಯನ್ನು ಫಸ್ಟಿಗೆ MBBS, BDS ಅನ್ನು ಹಾಕ್ಕೊಂಡು ಆಮೇಲೆ ನಾನು ಏನು ಮಾಡಿಕೊಂಡೆ, ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಹಾಕ್ಕೊಂಡಿದ್ದೆ. ನನಗೆ ಸಿಕ್ಕಿರುವಂಥ ಕಾಲೇಜ್ ಈಗ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಕಾಲೇಜ್ಗಳು ಸಿಕ್ಕಿದ್ದಾವೆ, ಬಟ್ MBBS, BDS ಸಿಕ್ಕಿಲ್ಲ ಅಂತ ಎಂದವರು ಏನು ಮಾಡ್ಕೊಳ್ಬೇಕು, BMS ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ಬೇಕು ಎಂಬುದನ್ನು ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಯಾವ ವಿದ್ಯಾರ್ಥಿಗೆ ನನಗೆ ಕೇವಲ ಈ ಒಂದು MBBS, BDS ಮತ್ತು BMS ಅಲ್ಲಿ ನಮಗೆ ಆಸಕ್ತಿ ಇದೆ, ನನಗೆ KCT ಮೇಲೆ ಸ್ವಲ್ಪವೂ ಆಸಕ್ತಿ ಇಲ್ಲ ಅಂತ ವಿದ್ಯಾರ್ಥಿಗಳು ಏನು ಮಾಡ್ಕೊಳ್ಬೇಕಂದ್ರೆ ಚಾಯ್ಸ್ 4 ಹಾಕ್ಕೊಳ್ಬೇಕು. ಚಾಯ್ಸ್ 4 ಹಾಕ್ಕೊಂಡ್ರೆ ನನಗೆ ಇಡೀ ಕೌನ್ಸಿಲಿಂಗಿಂದ ಹೊರಗಡೆ ಹಾಕ್ತಾರಾ? ಖಂಡಿತವಾಗಿ ಹೊರಗಡೆ ಹಾಕೋದಿಲ್ಲ. ನಿಮ್ಮನ್ನು ಏನು ಮಾಡ್ತಾರಂದರೆ, ಈಗ ಕೇವಲ ನಿಮಗೆ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಚಾಯ್ಸ್ 4 ಹಾಕ್ಕೊಂಡು ನೀವು KCTಯಿಂದ ಹೊರಗಡೆ ಹೋಗ್ತೀರ ಹೊರತು ನಿಮಗೆ 3rd ರೌಂಡ್ ಆಫ್ ದಿ ಇಂಜಿನಿಯರಿಂಗಲ್ಲಿ, 3rd ರೌಂಡ್ ಆಫ್ ದಿ ಅಗ್ರಿಕಲ್ಚರಲ್ಲಿ ನಿಮಗೆ ಅಲೋ ಮಾಡೋದಿಲ್ಲ ಹೊರತು ನಿಮಗೆ MBBS, BDS ಮತ್ತು BMS ಕೌನ್ಸಿಲಿಂಗಲ್ಲಿ ಅಲೋ ಮಾಡ್ತಾರೆ. ಬಹಳಷ್ಟು ಕ್ಲಾರಿಟಿಯಿಂದ ಹೇಳ್ತಾ ಇದ್ದೇನೆ. ನಿಮಗೆ KCTಯಿಂದ ಮಾತ್ರ ಚಾಯ್ಸ್ 4 ಹಾಕ್ಕೊಂಡ್ರೆ ಹೊರಗಡೆ ಹೋಗ್ತೀರಿ ಹೊರತು ನಿಮಗೆ ನೀಟಲ್ಲಿರುವಂತಹ ಕೋರ್ಸಸ್ಗಳಿಗೆ MBBS, BDS ಮತ್ತು BMS ಕೋರ್ಸಸ್ಗಳಿಗೆ ಪೂರ್ತಿಯಾಗಿ ಹೊರಗಡೆ ಹಾಕೋದಿಲ್ಲ ಅಂತ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ನೀವು ತಪ್ಪನ್ನು ತಿಳ್ಕೊಳ್ಬಾರ್ದು. ಯಾಕೆ ತಪ್ಪನ್ನು ತಿಳ್ಕೊಳ್ಬಾರ್ದು ಅಂದರೆ, ಚಾಯ್ಸ್ 4 ಹಾಕ್ಕೊಂಡ್ರೆ ಸಿಸ್ಟಮಿಂದನೇ ಹೊರಗೆ ಹೋಗಿಬಿಡ್ತೇವೆ ಅಂತ ತಿಳ್ಕೊಳ್ಬಾರ್ದು. ನೀವು ಸಿಸ್ಟಮಲ್ಲೇ ಇರ್ತೀರಿ, ನೀವು MBBS ಅನ್ನು ಹಾಕ್ಕೊಂಡಿರ್ತೀರಿ, BDS ಅನ್ನು ಹಾಕ್ಕೊಂಡಿರ್ತೀರಿ, ಹಾಗೆ ಮುಂದೆ ನೀವು BMS ಅನ್ನು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ನೀವು ಚಾಯ್ಸ್ 4 ತೆಗೆದುಕೊಳ್ಳಿ. ನಿಮಗೆ ಈ ಒಂದು ಸಿಕ್ಕಿರುವಂಥ ಸೀಟ್ ಬೇಡ ಅಂದರೆ. ಭಾಳಷ್ಟು ಜನಕ್ಕೆ ನಾನು ಕೂಡ ಹೇಳಿದ್ದೆ 5,000 ರೂಪಾಯಿ ಫೈನನ್ನು ಕಟ್ಟಿ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೆ. ಬಟ್ ಈಗ ಪ್ರಸನ್ನ ಸರ್ ಅವರು ಕ್ಲಾರಿಟಿ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಯಾಕಂದರೆ ಭಾಳಷ್ಟು ಜನರು ಗೊಂದಲದಲ್ಲಿದ್ದರು, ಏನು ಮಾಡ್ಕೊಳ್ಬೇಕು ಈ ಸಿಕ್ಕಿರುವಂಥ ಸೀಟನ್ನು. ಈಗ ಸಿಕ್ಕಿರುವಂಥ ಸೀಟನ್ನು ನಾವು ಏನಾದರೂ ಚಾಯ್ಸ್ 4 ತೆಗೆದುಕೊಂಡು ಬಿಟ್ಟರೆ ನಮಗೆ ಸಿಸ್ಟಮಿಂದ ಹೊರಗೆ ಹಾಕಿಬಿಡ್ತಾರೆ. ಈ ರೀತಿ ಗೊಂದಲಗಳು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ, ಹಾಗೆ ನಮಗೂ ಕೂಡ ಇದ್ವು. ಪ್ರಸನ್ನ ಸರ್ ಅವರು ಈ ಒಂದು ಕ್ಲಾರಿಫಿಕೇಷನನ್ನು ವಿಡಿಯೋದ ಮೂಲಕ ತಿಳಿಸಿದ್ದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಕೆಲವೊಂದು ಪತ್ರಿಕೆಗಳಲ್ಲಿ ಪಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಲಕರು ಕೂಡ ಪತ್ರಿಕೆಗಳಿಗೆ ಮೊರೆ ಹೋಗಿದ್ದಾರೆ. ಈ ರೀತಿ ನಮಗೆ KA ಮೋಸ ಮಾಡ್ತಾ ಇದೆ, KA ಈ ರೀತಿಯಲ್ಲಿ ನಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ, ನಮಗೆ ಅಲಾಟ್ ಮಾಡಿ ನಾವು MBBS ಪಾರ್ಟಿಸಿಪೇಟ್ ಮಾಡಬೇಕು, ನಾವೇನು ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಒಂದು ಪತ್ರಿಕೆಗಳಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ, ಅಂದರೆ ಈ ಒಂದು ಭಾಳಷ್ಟು ಚಾನಲ್ಗಳಲ್ಲಿ ಈ ರೀತಿ ಬರ್ತಾ ಇತ್ತು. ಆದ ಕಾರಣದಿಂದ ಪ್ರಸನ್ನ ಸರ್ ಅವರು ತಮ್ಮ ವಿಡಿಯೋದಲ್ಲಿ ಬಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಕೇವಲ ನೀಟ್ ಮೇಲೆ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ನೀವು ಚಾಯ್ಸ್ 4 ತೆಗೆದುಕೊಂಡು ನೀವು ಹೊರಗಡೆ ಹೋಗೋದಿಲ್ಲ, ಕೇವಲ ನೀವು ಸಿಸ್ಟಮಲ್ಲಿ ಇರ್ತೀರಿ. MBBS, BDS ಮತ್ತು BMS ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೋದು. ನೀವು ಚಾಯ್ಸ್ 4 ತೆಗೆದುಕೊಂಡಾಗ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಂಜಿನಿಯರಿಂಗ್ ಮತ್ತು KCT ಕೋರ್ಸಸ್ಗಳನ್ನು ಡಿಲೀಟ್ ಮಾಡಲಾಗುತ್ತೆ. ಕೇವಲ ನಿಮಗೆ ನೀವು ಹಾಕ್ಕೊಂಡಿರುವಂತಹ ನೀಟ್ ಕೋರ್ಸಸ್ಗಳು ಮಾತ್ರ ನಿಮಗೆ ವಿಸಿಬಲ್ ಆಗುತ್ತೆ.
ಈಗ BMSನ ಕುರಿತಂತೆ BMS ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಲೇಟ್ ಆಗುತ್ತಾ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಯಾಕಂದರೆ ಈಗ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಂದ್ರೆ ಸೆಂಟ್ರಲಿಂದ ಬರಬೇಕು. ಆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಡಿಲೇ ಆಗ್ತಾ ಇದೆ. ಸೀಟ್ ಮ್ಯಾಟ್ರಿಕ್ಸ್ ಬರದೇನೆ ಯಾವ ರೀತಿಯಲ್ಲಿ ಕೌನ್ಸಿಲಿಂಗ್ ನಡೆಸೋದಕ್ಕಾಗುತ್ತೆ ಈ KA ಕಡೆಯಿಂದ? ಆದ್ದರಿಂದ ಭಾಳಷ್ಟು ಡಿಲೇ ಆಗ್ತಾ ಇದೆ. ಆಯುಷ್ನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ ಮೇಲೆ ನಮಗೆ ಎಲ್ಲರಿಗೂ ಕೂಡ ಅಲೋ ಮಾಡ್ತಾರೆ. ನೀವು ಇಲ್ಲಿ ಚಾಯ್ಸ್ 4 ತೆಗೆದುಕೊಂಡಿದ್ರು ಕೂಡ ನಿಮಗೆ ಆಯುಷ್ ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಅಲೋ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ನೀವು KAಗೆ ಹೋಗುವಂಥ ನೆಸಸರಿ ಕೂಡ ಇಲ್ಲ. 5,000 ರೂಪಾಯಿನ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವುದು ಕೂಡ ಅವಶ್ಯಕತೆ ಇಲ್ಲ. ನಿಮ್ಮನ್ನು K ಸೀಟಿಂದ ಮಾತ್ರ ಚಾಯ್ಸ್ 4 ತೆಗೆದುಕೊಂಡು ಹೊರಗಡೆ ಹಾಕ್ತಾರೆ ಹೊರತು ನೀಟಿಂದ ಹೊರಗಡೆ ಹಾಕೋದಿಲ್ಲ. ನೀವು MBBS, BDS ಮತ್ತು BMS ಎಲ್ಲ ಕೋರ್ಸಸ್ಗಳನ್ನು ಕೂಡ ನೀವು ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಂಡಿದ್ರೆ ಅವನ್ನ ಕನ್ಸಿಡರ್ ಮಾಡ್ತಾರೆ. ಹಾಕೊಳ್ಳದೇ ಇದ್ದರೆ BMSಗಳನ್ನು ಹಾಕೊಳ್ಳೋಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತಾರೆ BMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ. ಆದ್ದರಿಂದ ಯಾವುದೇ ಪಾಲಕರು ಮತ್ತು ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಗಾಬರಿ ಆಗುವಂತಹ ಸಂದರ್ಭ ಬಂದೋದಕ್ಕಿಲ್ಲ. ಆದ್ದರಿಂದ ಎಲ್ಲರೂ ಕೂಡ ಆರಾಮವಾಗಿ ಈ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ನೀವು ಈಗ ಇಂಜಿನಿಯರಿಂಗ್ ಸೀಟ್ಗೆ ಚಾಯ್ಸ್ 1 ಹಾಕ್ಕೊಂಡು ಅಡ್ಮಿಷನನ್ನು ತೆಗೆದುಕೊಂಡು ಬಿಡ್ತೀರಿ. ಮುಂದೆ ನಿಮಗೆ MBBS ಸೀಟ್ ಸಿಕ್ಕಾಗ ಆಗ ನಿಮಗೆ ಡಾಕ್ಯುಮೆಂಟನ್ನು ಇಂಜಿನಿಯರಿಂಗ್ ಕಾಲೇಜರು ವಾಪಸ್ ಕೊಡ್ತಾರಾ, ಫೀಸನ್ನು ಎಷ್ಟು ವಾಪಸ್ ಕೊಡ್ತಾರೆ ಎಲ್ಲವನ್ನು ಅವರು ಹೇಳ್ತಾ ಇದ್ದಾರೆ ನೋಡಿ. ಈಗ ಸೆಪ್ಟೆಂಬರ್ 14ರ ಒಳಗಾಗಿ ನಿಮಗೆ ಯಾವುದಾದ್ರೂ MBBSಗೆ ಅಪ್ಗ್ರೇಡೇಷನ್ ಆದರೆ ನಿಮಗೆ ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಕಾಲೇಜಿಂದ ಡಾಕ್ಯುಮೆಂಟನ್ನು ವಾಪಸ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ನೀವು ತುಂಬಿರುವಂತಹ ಫೀಸ್ ಇರುತ್ತಲ್ಲ KA ಅದನ್ನು ಇಂಜಿನಿಯರಿಂಗಿಂದ MBBSಗೆ ಅಡ್ಜಸ್ಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ನಿಮಗೆ ಸೆಪ್ಟೆಂಬರ್ 14ರ ಮೇಲೆ ನಿಮಗೇನಾದರೂ MBBS ಸೀಟ್ ಸಿಕ್ತಂದರೆ ಆವಾಗ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ರಿಯಾಲಿಟಿ ಪ್ರಕಾರ ಏನಿತ್ತಂದರೆ ನಿಮಗೆ MBBS ಸೀಟ್ 14ರ ಮೇಲೆ ಸಿಕ್ಕರೆ ಇಂಜಿನಿಯರಿಂಗ್ ಕಾಲೇಜ್ ನಿಮಗೆ ಡಿಮ್ಯಾಂಡ್ ಮಾಡುವಂತಹ ಒಂದು ಹಕ್ಕಿರುತ್ತೆ 4 ವರ್ಷದ ಫೀಸನ್ನು. ಅಂದರೆ ನೀವು ಹೋಲ್ ಕೋರ್ಸ್ ಫೀಸನ್ನು ಫೈನಾಗಿ ಕಟ್ಟಬೇಕಾಗಿರುತ್ತೆ ಇಂಜಿನಿಯರಿಂಗನ್ನು ಬಿಡಬೇಕಂದ್ರೆ. ಆದರೆ KA ಇಲ್ಲಿ ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಟು ಹೇಳ್ತಾ ಇದೆ, ನೀವು ಕೇವಲ 1 ವರ್ಷದ ಫೀಸನ್ನು ನೀವು ಕಟ್ಟಿದರೆ ಸಾಕಾಗುತ್ತೆ. ನಿಮಗೆ ಮುಂದಿನ ವರ್ಷದ ಫೀಸನ್ನು ಕಟ್ಟುವಂತಹ ಅವಶ್ಯಕತೆ ಇಲ್ಲ ಫೈನಾಗಿ. ಕೇವಲ 1 ವರ್ಷದನ್ನು ಫೈನಾಗಿ ಕಟ್ಟಿ ನೀವು MBBSಗೆ ಅಪ್ಗ್ರೇಡೇಷನ್ನ ತೆಗೆದುಕೊಳ್ಬೋದು. ಯಾವಾಗ ಅಂದರೆ ಸೆಪ್ಟೆಂಬರ್ 14ರ ನಂತರ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಸ್ ಪರ್ ಪ್ರೈವೇಟ್ ಕಾಲೇಜ್ಗಳು ಹಾಗೆ ಭಾಳಷ್ಟು ಕಾಲೇಜ್ಗಳ ರೂಲ್ಸ್ ಏನು ಹೇಳುತ್ತೆ ಅಂದರೆ, ನೀವು ಒಂದು ಕಾಲೇಜ್ಗೆ ಅಡ್ಮಿಷನನ್ನು ತೆಗೆದುಕೊಂಡಿರ್ತೀರಿ. ಅಡ್ಮಿಷನ್ ತೆಗೆದುಕೊಂಡ ಮೇಲೆ ನೀವು ಏನಾದರೂ ಕಾಲೇಜನ್ನು ಬಿಡಬೇಕಂದ್ರೆ 4 ವರ್ಷದ್ದು ಅಥವಾ ಕೋರ್ಸ್ ಎಷ್ಟು ಇರೋದಿರುತ್ತೋ ಅಷ್ಟು ಇಯರ್ದು ಫೀಸನ್ನು ಪೇ ಮಾಡಬೇಕಂತ ಇರುತ್ತೆ. ಆದರೆ ನೀವು ಇನ್ನೂ ಕೂಡ ಕೌನ್ಸಿಲಿಂಗಲ್ಲೇ ಇರೋದ್ರಿಂದ ಸೆಪ್ಟೆಂಬರ್ 14ರ ಮೇಲೆ ನೀವು ಏನಾದರೂ MBBS ಸೀಟ್ ಸಿಕ್ಕರೆ ಇಂಜಿನಿಯರಿಂಗ್ ಕಾಲೇಜಿಂದ ನೀವು ಬರಬೇಕಂತ ಅಂದ್ಕೊಂಡ್ರೆ 4 ವರ್ಷದ್ದು ತುಂಬೋ ನೆಸಸರಿ ಇರೋದಿಲ್ಲ. ಕೇವಲ 1 ವರ್ಷದ ಫೀಸನ್ನು ತುಂಬಿದರೆ ಸಾಕಾಗುತ್ತೆ ಫೈನಾಗಿ. ಹಾಗಾದರೆ ಈ ಒಂದು 5,000 ರೂಪಾಯಿಯನ್ನು ಫೈನಾಗಿ ಯಾರು ತುಂಬಬೇಕು ಅಂದರೆ, ಈಗ ನನಗೆ ಈ ಒಂದು ಸೀಟು ಇಷ್ಟ ಇಲ್ಲ, ಆದರೆ ನನಗೆ ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ಗೆ ಹೋಗಬೇಕಾಗಿದೆ. ಈಗ ಪ್ರೆಸೆಂಟ್ ಸಿಕ್ಕಿರುವಂಥ ಕಾಲೇಜ್ ಬೇಡ, ಬಟ್ ನನಗೆ ಮುಂದಿನ ರೌಂಡ್ಗೆ ಬೇರೆ ಕಾಲೇಜ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನೀವು ಏನಾದರೂ ಅಂದ್ಕೊಂಡಿದ್ರೆ, 3ನೇ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮನೆಯಲ್ಲಿ ಕೂತ್ಕೊಳ್ಳೋ ಹಾಗೆ ಇಲ್ಲ. ನೀವು KA ಆಫೀಸಿಗೆ ಹೋಗಿ 5,000 ರೂಪಾಯಿ ದಂಡವನ್ನು ವಿಧಿಸಬೇಕಾಗುತ್ತೆ. ದಂಡವನ್ನು ವಿಧಿಸಿ ನೀವು ಏನು ಮಾಡ್ಕೊಳ್ಬೇಕು, ಮುಂದಿನ ರೌಂಡ್ಗೆ ಅಪ್ಗ್ರೇಡೇಷನ್ ಸಲುವಾಗಿ ಹೋಗ್ಬೋದು. ಯಾರಿಗೆ ಅಂದರೆ ಕೇವಲ KCT ಕೋರ್ಸಸ್ಗಳನ್ನು ಆಪ್ಷನ್ ಎಂಟ್ರಿಯಲ್ಲಿ ಹಾಕ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ. ಈಗ ನೀವು ನೀಟನ್ನು ಹಾಕೊಂಡಿದ್ರೆ, ನೀಟ್ MBBS ಕೋರ್ಸಸ್ಗಳನ್ನು ಹಾಕೊಂಡಿದ್ರೆ ನೀವು ಟೆನ್ಷನ್ ತೆಗೆದುಕೊಳ್ಳುವಂಥ ನೆಸಸರಿ ಇಲ್ಲ. ನಿಮಗೆ ಮುಂದಿನ ರೌಂಡ್ಗೆ ಅಲೋ ಮಾಡ್ತಾರೆ MBBS ಮತ್ತು BDSಗೆ. ಆದರೆ ಕೇವಲ KCT ಕೋರ್ಸಸ್ಗಳನ್ನು ಹಾಕೊಂಡಿದ್ದು ನಾನು ಮುಂದಿನ ರೌಂಡ್ಗೆ ಹೋಗ್ತೇನೆ ಅಂತ ನೀವು ಅಂದ್ಕೊಂಡಿದ್ದು ಈ ಸೀಟ್ ಬೇಡವಾದಲ್ಲಿ ನೀವು ಏನು ಮಾಡಬೇಕು, KA ಆಫೀಸಿಗೆ ಹೋಗಿ 5,000 ರೂಪಾಯಿ ದಂಡವನ್ನು ವಿಧಿಸಿ ನೀವು ಆ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದಂತಹ ವಿಷಯವನ್ನು ಹೇಳ್ತಾ ಇದ್ದಾರೆ, ಸೀಟನ್ನು ನೀವು ಏನಾದರೂ 3ನೇ ರೌಂಡಲ್ಲಿ KCTಯಲ್ಲಿ ತೆಗೆದುಕೊಂಡು ಸೀಟನ್ನು ನೀವು ಬಿಡ್ತೇವೆ ಅಂತಂದರೆ ನಿಮ್ಮ ಮೇಲೆ FIR ಬೀಳುವಂತಹ ಸಾಧ್ಯತೆ ಇರುತ್ತೆ. ಒಂದು ಬಾರಿ 3ನೇ ರೌಂಡಲ್ಲಿ ಸೀಟನ್ನು ಸಿಕ್ಕ ಮೇಲೆ ನೀವು ಏನಾದರೂ ಬಿಡ್ತೀವಿ ಅಂತಂದರೆ ನಿಮ್ಮ ಮೇಲೆ ಫೈನನ್ನು ಬೀಳೋದಷ್ಟೇ ಅಲ್ಲದೆ ನಿಮ್ಮ ಮೇಲೆ FIR ಅನ್ನು ಕೂಡ ವಿಧಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ MCC ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡಿದರು ಪ್ರಸನ್ನ ಸರ್ ಅವರು. ಏನಂತ ರಿಕ್ವೆಸ್ಟ್ ಮಾಡಿದ್ರು ಅಂದರೆ, ನಿಮ್ಮ ರ್ಯಾಂಕ್ ಏನಾದರೂ ಚೆನ್ನಾಗಿದ್ದರೆ ನೀವು MCC ಕೌನ್ಸಿಲಿಂಗಲ್ಲೇ ಸೀಟನ್ನು ತೆಗೆದುಕೊಳ್ಳಿ. ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ. ನಿಮಗೆ ಅಲ್ಲಿಯೂ ಕೂಡ ಫೀಸ್ ಸೇಮ್ ಇರುತ್ತೆ, ಇಲ್ಲಿಯೂ ಕೂಡ ಫೀಸ್ ಸೇಮ್ ಇರುತ್ತೆ. ಅಲ್ಲಿಯೂ ಕೂಡ SSB ಸ್ಕಾಲರ್ಶಿಪ್ ಬರುತ್ತೆ, ಇಲ್ಲಿಯೂ ಕೂಡ SSB ಸ್ಕಾಲರ್ಶಿಪ್ ಬರುತ್ತೆ. ಯಾವ ರೀತಿಯಲ್ಲಿಯೂ ಕೂಡ ಡಿಫ್ರೆನ್ಸ್ ಇರೋದಿಲ್ಲ. ಕೇವಲ ನೀವು ಅಲ್ಲಿ ಸೀಟನ್ನು ತೆಗೆದುಕೊಳ್ತೀರಿ. ನಿಮಗೆ ಏನಾದರೂ ಇಲ್ಲಿಯೂ ಕೂಡ BMC ಸಿಕ್ಕಿತ್ತು, ಅಲ್ಲಿಯೂ ಕೂಡ BMC ಸಿಕ್ಕಿತ್ತು, ಆಗ ನೀವು ಎರಡೂ ಕಡೆ ಹೋಗೋದಕ್ಕೆ, ನೀವು KEಯಲ್ಲಿ ಸೀಟನ್ನು ತೆಗೆದುಕೊಳ್ಳೋದಕ್ಕಿಂತ MCCಯಲ್ಲಿ ತೆಗೆದುಕೊಂಡ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ದಂಗಾಗುತ್ತೆ. ನಿಮ್ಮ ಕರ್ನಾಟಕದ ವಿದ್ಯಾರ್ಥಿಗೆ ಅನುಕೂಲ ಮಾಡೋದರಲ್ಲಿ ನೀವು ಹಿಂದೆ ಮುಂದೆ ನೋಡಬಾರ್ದು. ಅಷ್ಟೇ ಅಲ್ಲದೆ ನೀವು ಬೇರೆ ಸ್ಟೇಟ್ ಅವರಿಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ಕರ್ನಾಟಕದ ಕಟ್ ಆಫ್ ಹೈ ಹೋಗುತ್ತೆ. ಆದ್ದರಿಂದ ಯೋಚನೆ ಮಾಡಿ MCC ಕೌನ್ಸಿಲಿಂಗಲ್ಲಿ ಸೀಟನ್ನು ತೆಗೆದುಕೊಳ್ಳಿ ಅಂತ ಸಜೆಷನನ್ನು ಕೊಟ್ಟಿದ್ದಾರೆ. ಇದಿಷ್ಟಾಗಿತ್ತು ಇವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.